ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ. ಈ ಸಾಮ್ರಾಜ್ಯದ ಮಹಾರಾಜ ಮಂಜು. ತಾವು ಬಿಗ್ ಬಾಸ್ ಮನೆಯಲ್ಲಿ ಅಧಿಕಾರ ಚಲಾಯಿಸಬೇಕು ಅನ್ನೋದಿದೆ. ಈ ರೀತಿ ಇರುವ ಮಂಜು ಅವರಿಗೆ ಈಗ ಬಿಗ್ ಬಾಸ್ ಅವರು ಒಂದು ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಗಿಂತ ರಾಜಂದ್ ಕಾಟನೇ ಹೆಚ್ಚಾಗೈತ್ರಿ. ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ. ಮತ್ತೇನ್ ನೋಡು ಮಾತಾಡ್ಬೇಕು. ಬಿಗ್ ಬಾಸ್ ಮನೆಯನ್ನ ಒಂದು ಸಾಮ್ರಾಜ್ಯವನ್ನಾಗಿ ಮಾಡಿ ಆ ಸಾಮ್ರಾಜ್ಯದ ರಾಜನಾಗಿ ಮಂಜು ಅವರನ್ನ ಮಾಡಿದ್ದಾರೆ. ಇಲ್ಲೇ ಕರೆಯಕ್ತಾರಂತೇಳಿ 3 ಬಸ್ಕಿ ವರ್ಷ ಅವನ ಕಾಲ್ ಹೆಂಗಿರ್ಬೇಕಂದ್ರೆ ಇದು ಹೋಗ್ಬೇಕಾದ್ರೂ ಎದ್ದೊಳ್ಬ. ಇನ್ನು ಪ್ರಜೆಗಳು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನ ಮಂಜು ಅವರಿಗೆ ಕೊಟ್ಟಿದ್ದಾರೆ. ಕೃಷ್ಣ ಆಲೂಗಡೆ ಬಾಯಲ್ಲಿಡಿ ಉಸಿರು ಬರಬಾರ್ದು ಅವ್ರಿಗೆ. ಕೊಂಚ ಹೊರಟ 50 ಬಸ್ಕಿ ಅಲ್ಲೇ ಹೊಡಿವೆ. ಈ ಕೂಡ್ಲೆ ಕೊಂಚ ಕಪಟಿ ತಲೆ ಕೆಳಗೆ ಮಾಡ್ಬಿಟ್ಟು ಇಲ್ಲಿ ನಿಂತ್ಕೊಂಡೆ ಕೂಗುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರು ಅಗ್ರೆಸಿವ್ ಆಗಿ ತಮ್ಮದೇ ಸ್ಟ್ರಾಟಜಿ ಮಾಡ್ಕೊಂಡು ತುಂಬಾ ಸ್ಮಾರ್ಟ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿನೇ ತಮ್ಮದೇ ಆದ ಒಂದು ಟೀಮ್ ಅನ್ನ ಮಾಡ್ಕೊಂಡು ಆ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋ ತರ ಕಾಣಿಸ್ತಾ ಇದೆ. ಇನ್ನು ಸ್ಪರ್ಧಿಗಳೆಲ್ಲರೂ ಹೇಳೋ ತರ ಮಂಜು ಅವರಿಗೆ ತಮ್ಮದೇ ನಡಿಬೇಕು, ತಾವು ಬಿಗ್ ಬಾಸ್ ಮನೆಯಲ್ಲಿ ಅಧಿಕಾರ ಚಲಾಯಿಸಬೇಕು ಅನ್ನೋದಿದೆ. ಈ ರೀತಿ ಇರುವ ಮಂಜು ಅವರಿಗೆ ಈಗ ಬಿಗ್ ಬಾಸ್ ಅವರು ಒಂದು ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ. ಮನೆಯವ್ರ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತ ಆಸೆ ಇರುವ ಮಂಜು ಅವರು ಈ ವಾರ ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯನ್ನ ಒಂದು ಸಾಮ್ರಾಜ್ಯವನ್ನಾಗಿ ಮಾಡಿ ಆ ಸಾಮ್ರಾಜ್ಯದ ರಾಜನಾಗಿ ಮಂಜು ಅವರನ್ನ ಮಾಡಿದ್ದಾರೆ. ಇನ್ನು ಪ್ರಜೆಗಳು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನ ಮಂಜು ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜರಾಗಿರುವ ಮಂಜು ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ, ಪ್ರಜೆಗಳಾಗಿರುವ ಸ್ಪರ್ಧಿಗಳು ತಪ್ಪು ಮಾಡಿದಾಗ ಯಾವ ರೀತಿಯ ಶಿಕ್ಷೆ ಕೊಡ್ತಾರೆ ಅನ್ನೋದ್ರ ಸ್ಟೋರಿ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ. ಸಾಮ್ರಾಜ್ಯದಲ್ಲಿ ಉಗ್ರ ಮಂಜು ಅವರ ಉಗ್ರಾವತಾರದ ದರ್ಬಾರ್ ಶುರುವಾಗಿದೆ. ಪರಿಣಾಮ ಸಾಮ್ರಾಜ್ಯದ ಪ್ರಜೆಗಳೆಲ್ಲರೂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಶುರುವಾಗಿದೆ. ಈ ವಾರ ಕ್ಯಾಪ್ಟನ್ ಆಗಿರುವ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಎಂದು ಘೋಷಣೆಯಾಗಿದೆ. ಹಾಗೆಯೇ ರಾಜ ಮಂಜು ರಾಜಾಡಳಿತ ಮಾಡ್ತಿದ್ದಾರೆ. ತಪ್ಪು ಮಾಡಿದವನಿಗೆ ಕಠಿಣ ಶಿಕ್ಷೆ ಕೊಡ್ತಾ ಇದ್ದಾರೆ. ಪ್ರಜೆಗಳೆಲ್ಲರೂ ಜೋರಾಗಿ ಉಸಿರಾಡುವುದಕ್ಕೂ ಭಯ ಪಡ್ತಾ ಇದ್ದಾರೆ. ಇನ್ನು ಯಾವಾಗಲೂ ಸೌಂಡ್ ಮಾಡುತ್ತಿದ್ದ ಚೈತ್ರ ಅವರ ಬಾಯಿಗೆ ಆಲೂಗೆಡ್ಡೆ ತುರುಕುವಂತೆ ಮಹಾರಾಜ ಆದೇಶ ಕೊಟ್ಟಿದ್ದಾರೆ. ಆಗ ಬಾಯಲ್ಲಿ ಆಲೂಗೆಡ್ಡೆ ಇಟ್ಟುಕೊಂಡು ಚೈತ್ರ ಅವರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಬಳಿಕ ನಾನು ಇದನ್ನ ಖಂಡಿಸುತ್ತೇನೆ ಅಂತ ಸೌಂಡ್ ಮಾಡಿದ್ದಾರೆ. ಇನ್ನು ಕೆಲವರ ತಪ್ಪಿಗೆ 50ಕ್ಕೂ ಹೆಚ್ಚು ಬಸ್ಕಿಗಳನ್ನು ಹೊಡೆಯುವಂತೆ ಶಿಕ್ಷೆ ನೀಡಿದ್ದಾರೆ. ಇದನ್ನೆಲ್ಲ ನೋಡಿದ ಧನರಾಜ್ ಅವರು ರಾಜನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಎಂದಿನಂತೆ ಗೆಳೆಯ ಹನುಮಂತನ ಬಳಿ ಬಂದು ರಾಜ ಏನ್ ಅನ್ಕೊಂಡಿದ್ದಾರೆ, ಅವರು ಹೇಳಿದ್ದನ್ನೆಲ್ಲ ಅನ್ನಿಸ್ಕೊಳ್ಳಕ್ಕಾಗತ್ತಾ ಅಂತ ಹೇಳಿ ರಾಜನ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಾರೆ. ಇನ್ನು ರಾಜನಾಗಿರುವ ಮಂಜು ಅವರು ಇಷ್ಟು ಕಟ್ಟುನಿಟ್ಟಾದ ರಾಜಾಡಳಿತ ಮಾಡ್ತಾ ಇದ್ದಾರೆ. ಪ್ರಜೆಗಳು ಮಾಡುವ ತಪ್ಪಿಗೆ ಕಠಿಣವಾದ ಶಿಕ್ಷೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ಪ್ರಜೆಗಳೆಲ್ಲರೂ ಭಯದಿಂದ ಇದ್ದಾರೆ. ಆದ್ರೆ ಹನುಮಂತು ಅವರು ರಾಜನ ಬಳಿಯೇ ಹಾಸ್ಯ ಮಾಡುತ್ತಾ ರಾಜನ ಮಾತಿಗೆ ವಿರೋಧ ಮಾಡ್ತಾ ಇದ್ದಾರೆ. ಇದರಿಂದ ಕೋಪವಾಗಿರೋ ರಾಜ ಮಂಜು ಅವರು ಹನುಮಂತನಿಗೂ ಕೂಡ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ರಾಜನ ಆಡಳಿತ ಹೇಗೆ ಇರುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಿದೆ. ನೋಡಿದ್ರಿ ಅಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಗಾದೆ ರೀತಿ ಕ್ಯಾಪ್ಟನ್ ಆಗಿ ಸ್ವಲ್ಪ ಅಧಿಕಾರ ಚಲಾಯಿಸುವ ಅವಕಾಶ ಇದ್ದ ಮಂಜು ಅವರಿಗೆ ಈಗ ಬಿಗ್ ಬಾಸ್ ಒಂದು ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ. ಇನ್ನು ಮಹಾರಾಜರಾಗಿರುವ ಮಂಜು ಅವರು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸಿ ಒಂದು ಉತ್ತಮ ರೀತಿಯಲ್ಲಿ ರಾಜಾಡಳಿತ ನಡೆಸ್ತಾರಾ ಅಥವಾ ಸಿಕ್ಕಿದೆ ಚಾನ್ಸು ಅಂತ ಹೇಳಿ ಸ್ಪರ್ಧಿಗಳ ಮೇಲೆ ತಮ್ಗಿರುವ ಕೋಪವನ್ನ ಈ ಟಾಸ್ಕಿನ ರೀತಿಯಲ್ಲಿ ತೀರಿಸ್ಕೊಳ್ತಾರಾ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.